ಬಿ ಸರೋಜಾದೇವಿ ಅವರು ಇವತ್ತು ನಿಧನರಾಗಿದ್ದಾರೆ. ಸೊ ಕೊಡಿಗೆಹಳ್ಳಿಯ ಅವರ ಒಂದು ನಿವಾಸದ ಮುಂದೆ ನಾನು ಇದ್ದೀನಿ, ನಿಮ್ಗೆ ತೋರಿಸ್ತಾ ಹೋಗ್ತೀನಿ ದೃಶ್ಯಾವಳಿಗಳಲ್ಲಿ. 18 ವರ್ಷದ ಹಿಂದೆ ಕಟ್ಟಿರ್ತಕ್ಕಂತಹ ಈ ಅಪಾರ್ಟ್ಮೆಂಟ್ ಅಂದರೆ ಮುಂಚೆ 18 ವರ್ಷದ ಹಿಂದೆ ಇಲ್ಲಿ ಒಂದು 2ರಿಂದ 3 ಎಕರೆ ತೋಟ ಇತ್ತು. ತೋಟ ಮಾಡೋದು ಬೇಡ ಅನ್ನೋ ಕಾರಣಕ್ಕಾಗಿ ಇವರು ಒಂದು ಅಪಾರ್ಟ್ಮೆಂಟನ್ನು ಕಟ್ತಾರೆ. ಇಲ್ಲಿ ಡಾಕ್ಟರ್ ಬಿ ಸರೋಜಾದೇವಿ ಶ್ರೀ ಹರ್ಷ ಅನ್ನೋ ಹೆಸರಿನಲ್ಲಿ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ನಮಗೆ ಕಂಡು ಬರ್ತಾ ಇದೆ. ಸೊ ಈಗ ಸದ್ಯಕ್ಕೆ ನಾವು ನೋಡ್ಬೋದು ಇಲ್ಲಿ ಅಪಾರ್ಟ್ಮೆಂಟ್ ನಮಗೆ ಕಂಡು ಬರ್ತಾ ಇದೆ. ಸೊ ಇಲ್ಲೇ ಅಂದರೆ ಇವರ ಅಂತ್ಯಕ್ರಿಯೆ ಈ ಅಪಾರ್ಟ್ಮೆಂಟ್ ಪಕ್ಕದ ಒಂದು ಇಲ್ಲಿ ಸ್ಮಶಾನದಲ್ಲೇ ಮಾಡ್ತಾರೆ ಅನ್ನೋ ಮಾಹಿತಿಗಳು ನಮಗೆ ಕೇಳಿ ಬರ್ತಾ ಇದೆ. ಈಗಾಗಲೇ ಪೊಲೀಸರು ಕೂಡ ಬಂದು ಇಲ್ಲಿ ಒಂದು ಅಂದರೆ ಎಲ್ಲವನ್ನು ನೋಡಿಕೊಂಡು ಹೋಗಿದ್ದಾರೆ. ಸೊ ಈಗಾಗಲೇ ಪೊಲೀಸರು ಬರೋ ಅಂದರೆ 10ರಿಂದ 15 ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು, ಇಲ್ಲಿ ಒಂದು ಇನ್ಸ್ಪೆಕ್ಷನ್ ಕೂಡ ಇಲ್ಲಿ ನಡೀತಾ ಇದೆ. ಅಂದರೆ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಅಂದರೆ ಮುಂಚೆ ಇಲ್ಲಿ ಇರ್ತಕ್ಕಂತಹ ಅಂದರೆ ಬಿ ಸರೋಜಾದೇವಿಯವರ ಗಂಡ ಹರ್ಷ ಆಗಿರ್ಬೋದು, ಅವರ ಅತ್ತೆ ಮಾವ ಆಗಿರ್ಬೋದು, ಮತ್ತು ಅವರ ಸಂಬಂಧಿಕರ 5 ಒಂದು ಸಮಾಧಿಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಸೊ ಬಿ ಸರೋಜಾದೇವಿಯವರ ಒಂದು ಪಾರ್ಥಿವ ಶರೀರವನ್ನು ಇಲ್ಲೇ ತೆಗೆದುಕೊಂಡು ಬರುವ ಮಾಹಿತಿಗಳು ಕೂಡ ನಮಗೆ ಕಂಡು ಬರ್ತಾ ಇದೆ. ಸೊ ಇಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು, 5 ಸಮಾಧಿಗಳು ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಇರ್ತಕ್ಕಂತಹ ಜಾಗದಲ್ಲಿ ಬಿ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ಕೂಡ ಮಾಡಲಾಗುತ್ತೆ ಅನ್ನೋದು ಮಾಹಿತಿ ನಮಗೆ ಕಂಡು ಬರ್ತಾ ಇದೆ. ಈಗಾಗಲೇ ಸ್ವಚ್ಛ ಮಾಡೋ ಕಾರ್ಯ ಕೂಡ ಇಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾದಂತಹ ಸ್ವಚ್ಛ ಮಾಡುವಂತಹ ಕಾರ್ಯ ಇಲ್ಲಿ ನಡೀತಾ ಇದೆ. ಪೊಲೀಸರು ಕೂಡ ಇಲ್ಲಿ ಬಂದಿರುವಂಥದ್ದು. ಸೊ ಇದೇ ಅಂದರೆ ಏನು ಅಪಾರ್ಟ್ಮೆಂಟ್ ನಮಗೆ ಕಂಡು ಬರ್ತಾ ಇದೆ, ಆ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು 30-40 ಸೈಟ್ ಏನಿದೆ ಅಲ್ಲ, ಈ ಜಾಗದಲ್ಲಿ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ಆಗುತ್ತೆ ಅನ್ನೋದು ನಮಗೆ ಕೇಳಿ ಬರ್ತಾ ಇದೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.